ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ವಿಡಿಯೋ ದಯಮಾಡಿ ನನ್ನ ಎಲ್ಲ ವೀಕ್ಷಕರ ಪೂರ್ಣ ನೋಡಿದಾಗ ನಿಮಗೊಂದು ಸರ್ಕಾರಿ ಕಾಯ್ದೆಗಳು ಮತ್ತು ನಡುವಿನ ದಲಾಲರು ಒಂದು ವ್ಯವಸ್ಥೆಯನ್ನು ಹೆಂಗೆ ಒಂದು ಮಣ್ಣು ಕೊಡ್ತಾರೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಇವತ್ತು ನಿಮ್ಮ ಮುಂದೆ ಇಡತ್ತೇನೆ. ನಾನು 3-4 ದಿವಸದಿಂದ ನಾನು APMC ತರಕಾರಿ ಮಾರುಕಟ್ಟೆ ಬಗ್ಗೆ ಎಪಿಸೋಡ ಮಾಡಿದ್ನಿ. ಆ ಕೆಲವು ಮಂದಿ ನೋಡಿ ಕಮೆಂಟ್ ಅಷ್ಟೇ ಮಾಡಿರಿ, ನೀವು ನಿಮ್ಮ ಬೆಂಬಲಕ್ಕದೇವು ಅದು ಒಂದು ತೊಡೆ ಮಂದಿ ಮಾಡಿರಿ, ನೀವು ಭಾಳ ಖುಷಿ ಅನ್ನಿಸ್ತೈತೆ. ಆದರೆ ನಾವು ಬೆಳೆದಂಥ ಕಾಯಿಪಲ್ಲೆ ಚಲೋ ಬೆಳಗಾವಿ ಮಾರ್ಕೆಟ್ಗೆ ತಂದು ಕೊಡೋದು, ಆಮ್ಯಾಗ ಹುಳುಕ ಕೊಳಕ ಇದ್ದದ್ದು ತಂದು ನಮ್ಮ ಮನೆಯಾಗ ಕಾಯಿಪಲ್ಲೆ ಮಾಡ್ಕೊಂಡು ತಿನ್ನುವಂಥ ಒಂದು ಪರಿಸ್ಥಿತಿ. ಒಟ್ಟಾರೆ ಈ APMC ಬಗ್ಗೆ ನಾವು ಅನೇಕ ರೈತ ಹೋರಾಟಗಾರರು ಯಾಕೋ ಸುಮ್ಕ ಕುಂತಾರೆ, ಬರೀ ಅದನ್ನು ಆ ಮಾರ್ಕೆಟ್ ಇಲ್ಲಿ ಒಯ್ದು ಈ ಮಾರ್ಕೆಟ್ ಇಲ್ಲಿ ಒಯ್ದು ಅಂತ. ಆದರೂ ಶಶಿಕಾಂತ್ ಗುರೂಜಿ ಅವರು ನಾವು ನಿಮ್ಮ ಬೆಂಬಲಕ್ಕದೆ ಬಂದರು. ಎಲ್ಲ ರೈತ ಹೋರಾಟಗಾರರ ಸ್ವಲ್ಪ ಆ್ಯಕ್ಟ್ ತೆಗೆದು ನೋಡ್ರಿ. ನಾ ಇವತ್ತು ಸ್ವತಃ APMC ಕಾರ್ಯದರ್ಶಿಗೆ ಮತ್ತು ಅಲ್ಲಿ ಅಡ್ಮಿನಿಸ್ಟ್ರೇಟರ್ಗೆ ಭೇಟಿಯಾಗಿ ಅವ್ರ ಕೂಡ ಒಂದು ಸಂದರ್ಶನ ಮಾಡಿದ್ದೇನೆ. ನಾನು ಕೇಳಿದಂಥ ಪ್ರಶ್ನೆಗಳು ತಡ್ಪಡಿಸಾಕತ್ರ ಅವ್ರು ಒಟ್ಟಾರೆ ಇದ್ರಾಗ ಕಮಿಷನ್ ತೊಗೊಳಕ್ಕೆ ಬರೋದಿಲ್ಲ, ಕಂಪ್ನಿ ರೇಟ್ ಮಾಡಕ್ಕೆ ಬರೋದಿಲ್ಲ, ತೂಕ ಮಾಡ್ಯನ್ನ ಮಾಲ್ ಇಳಿಸ್ಕೋಬೇಕು ಎಲ್ಲ ಹೇಳಿದ್ರು ಅವ್ರು. ಆದ್ರೆ ಅದನ್ನು ನಾನು ಒಂದು ಸ್ವತಃ ಲಿಖಿತವಾಗಿ ಕೊಟ್ಟಿದ್ದೇನು. ನನ್ನ ಕಡೆ ಅನೇಕ ಪರ್ಸೆಂಟೇಜ್ ಕಮಿಷನ್ ತೊಗೊಂಡಂಥ ದಾಖಲೆಗಳನ್ನು ಹೇಳಿದ್ದೇನೆ. ನನಗೆ ಇನ್ಸ್ಪೆಕ್ಷನ್ ಮಾಡಿ ಇಮಿಡಿಯೇಟ್ ರಿಪೋರ್ಟ್ ಕೊಡಬೇಕು ಅಂಥವ್ರು ಯಾರು ಇದ್ರೆ ಲೈಸೆನ್ಸ್ ಮುಲಾಜಿದ ರದ್ದು ಮಾಡಬೇಕಂತೂ ಹೇಳಿದ್ದೇನೆ. ಅದಕ್ಕೆ ರೈತ ಹೋರಾಟಗಾರರು ಎಲ್ಲ ಬಿಟ್ಟು ಗ್ಯಾಸ್ ಈ ಕಡೆ APMC ಕಡೆ ಕಾಳಜಿ ಕೊಡ್ರಿ. ಯಾಕಂದ್ರೆ ರೈತ ಹಗಲಿಯನ್ನ ಸಾಯತಾನ, ಎಲ್ಲ ಬೆಳೆಯೋದು ಆಮ್ಯಾಗ ಯಾರಿಗೂ ತಂದು ಒಗಿಯೋದು, ಅವ್ರು ಯಾರೋ ಲಾಭ ಮಾಡ್ಕೊಳ್ಳೋರಾಗೈತಿ. ಅದಕ್ಕೆ ದಯಮಾಡಿ ರೈತ ಹೋರಾಟಗಾರರ ಬರೀ ಹೆಸರಿಗಾಗಿ ಹೋರಾಟ ಮಾಡಕ್ಕೆ ಹೋಗಬೇಡ್ರಿ ದಯಮಾಡಿ. ಈಗ ಶಶಿಕಾಂತ್ ಪೂಜಾರಿ ಅವರು ಮಾತಾಡಿದಾರು, ಚುನಪ್ಪ ಮಾತಾಡಿದಾರು, ನೀವು ಅನೇಕ ರೈತ ಹೋರಾಟಗಾರ ಏನದರಲ್ಲ ಈ APMC ಕಡೆ ಲಕ್ಷ ಕೊಡ್ರಿ, ಇದು ಏನು ಆ್ಯಕ್ಟ್ ಏನು ಹೇಳ್ತೈತೆ ಆ ಪ್ರಕಾರ ಮಾಡ್ರಂತ ಅಧಿಕಾರಿಗಳಿಗೆ ತಾವು ಆಗ್ರಹ ಮಾಡ್ರಂತ ವಿನಂತಿ ಮಾಡ್ಕೋತೇನೆ. ನಮಸ್ಕಾರ. ನಮಸ್ಕಾರ ಸಾಹೇಬ್ರಿ. ಬಾಪುಗೌಡ ಪಾಟೀಲ್ ಅಂತ ಗರ್ದಿಗಮತ್ ನ್ಯೂಸ್ ಚಾನಲ್ ಸಾಹೇಬ್ರಿ. ಬೆಳಗ್ಗೆ ಫೋನ್ ಹಚ್ಚಿನ ಸೆಕ್ರೆಟರಿ ಅವರು ಯಾರು ನೀವು 10-10ವರೆಗೆ ಮಾತಾಡ್ತೀವಿ ಅಂದ್ರಿ. ಈಗ ಅಡ್ಮಿನಿಸ್ಟ್ರೇಟರ್ ಸಾಹೇಬ್ರೆ ಬಾಪುಗೌಡ ಅಂತೇಳಿ ಗರ್ದಿಗಮತ್ ನ್ಯೂಸ್ ಚಾನಲ್. ತಮ್ಮ ಹೆಸರು ಪರಿಚಯ ಆಗಲಿಲ್ಲ. ಗುರುಪ್ರಸಾದ್ ಸಾಹೇಬ್ರೆ. ನಡುವೆ ನಿಮಗೂ ಮಾತಾಡಿದ್ದೆ ನಾ ಯಾವುದೋ ಒಂದು ವಿಷಯ. ಈಗ ಬಂದು 1 ವರ್ಷ ಆಯ್ತು ಸಾಹೇಬ್ರೆ ನೀವು? ಹೌದಾ? ಏನಿಲ್ಲ, ನಾನು ಇರಲಿ ನಿಮ್ಮ ಕೆಲಸಗಳು ಇರ್ತಾವೆ, ನಾನು ಭೇಟಿಯಾಗೋಣಂತ. ಈಗ ತಾವು ಬಂದು 1 ವರ್ಷದಾಗ ಸಾಧಾರಣ ಈಗ ನಮ್ಮಲ್ಲಿ ವೆಜಿಟೇಬಲ್ ಮಾರ್ಕೆಟು ಬಂದೈತಿ, ಜೈ ಕಿಸಾನ್ ಬಂದೈತಿ, ನಿಮ್ಮ APMC ಒಳಗೂ ಐತಿ. ಒಳ್ಳೆ ಇದು ವಿಚಾರ, ಒಂದು ಓಪನ್ ಚಲೋ ಸ್ಪೇಸ್ದಾಗ ಬಂದೈತಿ, ಕಂಜೆಸ್ಟೆಡ್ ಇಲ್ಲ. ತಾವು ಬಂದ ಮ್ಯಾಗ ಏನಾದರೂ ಈ ವೆಜಿಟೇಬಲ್ ಬಗ್ಗೆ ಈ ಇನ್ಸ್ಪೆಕ್ಷನ್ಗಳು ಅಂಗಡಿಗಳಿಗೆ ಏನಾದರೂ ಮಾಡಿದ್ದಾರೆ ಹೆಂಗೆ? ಅಂದರೆ ಯಾವ ಟೈಪ್ ಸರ್? ಅಂದರೆ ಸಡನ್ ಆಗಿ ಸರ್ಪ್ರೈಸ್ ಆಗಿ ಅವ್ರು ಏನು ಮಾಡತ್ತಾರ, ದಾಲಾಲರು ಏನು ಮಾಡತ್ತಾರೋ, ರೈತರು ಏನು ಮಾಡತ್ತಾರ ಅಂತ ಏನಾದರೂ ತಾವು ವಿಸಿಟ್ ಮಾಡಿದರೆ? ಇಲ್ಲ, ಖಂಡಿತ ಎಲ್ಲ ಪ್ರತಿಯೊಬ್ಬ ನಮ್ಮ ಸಿಬ್ಬಂದಿಗಳಿಗೆ ನಾವು ವರ್ಕ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಓಕೆ. ಅದಕ್ಕೆ ಅಂತ ಅಸಿಸ್ಟೆಂಟ್ ಸೆಕ್ರೆಟರಿಯನ್ನು ನಿಯುಕ್ತಿಗೊಳಿಸಿದ್ದೀವಿ. ಓಕೆ. ಡೈಲಿ ರೊಟೇಷನ್ ಎಲ್ಲ ದುಡ್ಡು ಹೋಗ್ತಿರ್ತಾರೆ. ನಾನು ಸರ್ಪ್ರೈಸ್ ಹೋಗ್ತಾನೆ, ಡೇ ಆ್ಯಂಡ್ ನೈಟ್ ನಾವು ಎಲ್ಲ ಕರೆಕ್ಟಾಗಿ ನಡೆದಿದ್ದೀರಿ? ಆಲ್ಮೋಸ್ಟ್ ನಮ್ಮ ನಿಗರಾಣಿನಲ್ಲಿ ಎಲ್ಲ ಕರೆಕ್ಟಾಗಿ. APMC ಆ್ಯಕ್ಟು ಏನು ಹೇಳ್ತೈತೆ ಅಂದ್ರೆ, ಇದು ತರಕಾರಿ ಇದೇನು ಹಸಿ ಪಲ್ಲೆಗೆ ಏನು ರೈತರ ಕಡೆಯಿಂದ ಕಮಿಷನ್ ತಗೋದು ಅಂತೇನು ಎಲ್ಲರೂ ಆ್ಯಕ್ಟ್ದಾಗ ಐತೇನು? ಅದು ರೈತರ ಕಡೆಯಿಂದ ಎಲ್ಲೂ ಕಮಿಷನ್ ತಗೊಳ್ಳೋಂಗಿಲ್ಲ. ಇಲ್ಲ, ತಗೋಬಾರ್ದಂತೆ. ಇವ್ರ ಹತ್ರ ತಗೋತಾರೆ, ಅವ್ರ ಕಡೆಯಿಂದ ತೊಗೋಬೇಕು. ಇದು ಸ್ಪಷ್ಟ ಇದೆಯಲ್ಲ APMC ಅದು ಆ್ಯಕ್ಟ್ ಇದೆಯಲ್ಲ ನಿಮ್ಮ ಹತ್ರ, ನನಗೊಂದು ಸ್ವಲ್ಪ ಕೊಡೋಕ್ಕಿರೋದನ್ನು ಆ್ಯಕ್ಟು. ಎರಡನೇದ್ದು, ಈ ತರಕಾರಿ ಬರ್ತದೆ, ನಿಮ್ಮ ಆ್ಯಕ್ಟ್ ಏನು ಹೇಳ್ತೈತಿ? ತರಕಾರಿ ಬರ್ತೈತೆ, ನಾನು ತಂದು ಒಂದು ದಲಾಲನ ಅಂಗಡಿಗೆ ಹಚ್ತೀನಿ ನಾನು. ಅದು ತೂಕ ಯಾವಾಗ ಅದು ಏನು ಮಾಡ್ತಾರೋ ಏನಾದರೂ ನೋಡಿದಿರಿ ನೀವು? ತೂಕ ಯಾವಾಗ ಮಾಡ್ಬೇಕಂತ ತರಕಾರಿ ಬಂದ್ಮ್ಯಾಗ ಇದು ಭಾಳ ಮಜಾ ಐತ್ರಿ. ಇದು ಯಾರೂ ಆ ಕಡೆ ಡೀಪ್ ಹೋಗಿಲ್ಲ ಸಾಹೇಬ್ರೆ. ನಾನು ರೈತನ ಮಗ, ರೈತ ಹೋರಾಟದಿಂದ ಬಂದವ್ ನಾನು. ನಿಮಗೊಮ್ಮೆ ನಾನು ಮಾತಾಡಿದ್ದೆ ನೋಡು, ಆಮ್ಯಾಗ ಮಾತಾಡೋಣ್ರದ್ದು ನಿಮಗೆ ಮಾತಾಡಿದ್ದೆ. ಅಷ್ಟರೊಳಗೆ ನೀವೇನೋ ಹೊರಗೆ ಹೋದ್ರಿ ಗೊತ್ತಾಗಿಲ್ಲ. ನೀನು ತೂಕ ಬಾಜಿ ಮಾರ್ಕೆಟ್ ತಂದ ಮ್ಯಾಗ ತೂಕ ಯಾವಾಗ ಮಾಡ್ಬೇಕಂತಿರ್ತದೆ ಅದು? ಇಲ್ಲೇ ಸರ್ ನಾನು ನೋಡಿ. ಇಲ್ಲ ಸರ್ ಖರೀದಿ ಏನಾಗ್ತದೆ? ಇಲ್ಲ ಸರ್, ನಿಮ್ಮ ಆ್ಯಕ್ಟ್ ನಾನು ನೋಡಿದ್ದೀನಿ. ನಾನು ಫಸ್ಟ್ ಬರ್ಗುಡ್ದ ನಿಮ್ಗೆ ಕಾಟ ಆಗಬೇಕು. ಏನು ನಿಮ್ಮ ಮಾಲ್ ಬರ್ಗುಡ್ದ ಮೊದಲು ತೂಕ ಮಾಡಬೇಕು, ಖರೀದಿ ಆದ್ಮ್ಯಾಗಿಲ್ಲ. ನನಗೆ ತಪ್ಪು ಗೈಡೆನ್ಸ್ ಕೊಡಬೇಡ ಸಾಹೇಬ್ರೆ, ನಾ ಹೇಳ್ತೀನಿ ಬೇಕಾರೆ. ಏನಿದೆ ದಲಾಲಿ ಫೆಸಿಲಿಟೇಟರ್. ಓಕೆ, ಅವನ ಒಂದು ಸ್ಥಳಾವಕಾಶ ಮಾಡಿಕೊಡೋ, ಇಬ್ರು ಮೀಟ್ ಆಗಲಿಕ್ಕೆ. ಯಾರು? ಖರೀದಿದಾರ, ಮಾರಾಟಗಾರ. ಇಬ್ಬರು. ಮಾರಾಟಗಾರ ಯಾರು? ನಮ್ಮ ರೈತ ಅದನ್ನು ಮಾರಾಟಕ್ಕೆ ಇಡ್ತಾರೆ. ಓಕೆ. ಮಾರಾಟಕ್ಕೆ ಇಟ್ಟಾಗ ಮೊದಲು ಏನಾಗ್ತದೆ, ಒಟ್ಟು ಎಷ್ಟು ತೂಕದ ಇದೆ ಅಂತ ಹೇಳಿ ಅವ್ರು ಖರೀದಿಗೆ ಹೋಗೋದಿಲ್ಲ.
ಆ ಒಂದು ಏನು ಉತ್ಪನ್ನವನ್ನು ನೋಡ್ತಾರೆ. Okay. ಅವ್ರ ಉತ್ಪನ್ನ ಇಷ್ಟ ಆಯ್ತು ಅಂತಂದ್ರೆ ಅದಕ್ಕೆ ಇಂಥ ರೇಟು ಅಂತ ಹೇಳಿ ರೇಟ್ ಬರೋಣ ಸರ್ ಅಷ್ಟು ನಾನೇನು ಹೇಳ್ತೇನೆ, ನಿಮ್ಮ ಆ್ಯಕ್ಟ್ ಏನು ಹೇಳ್ತೈತಿ ಅದು ಬರಗುಡ್ದ ತೂಕ ಮಾಡ್ಬೇಕಂತಿತ್ತು ಇಲ್ಲಂತ ಅಷ್ಟೇ ನಾನು ಕ್ಲಿಯರ್ ಅಲ್ಲ ಸರ್. ನನಗೆ ಸರ್ ಹೇಳ್ತೀನಿ ನಿಮ್ಗೆ, ಫ್ರೀ ವೇಮೆಂಟ್ ಏನಿದೆ ಅವ್ನು ರೈತ ಇಚ್ಛೆ ಪಟ್ಟರೆ ಮಾಡಿಸ್ಕೋಬಹುದು. ರೈತ ಇಚ್ಛೆ ಪಟ್ಟ ಅಲ್ಲ ಸರ್, ರೈತ ಇಚ್ಛೆ ನಾವು ಆ್ಯಕ್ಟ್ ಹಿಡಿದು ಮಾತಾಡೋಣ ಬೇಕಾರೆ ನಾನೇನು ಹೇಳ್ತೇನೆ ಕೇಳ್ರಿ. ಬರಗುಡ್ದ ನಿಮ್ದು ಏನಿದೆ ಮೊದಲು ಅದನ್ನ ತೂಕ ಮಾಡ್ಬೇಕು. ಅದು ಸಂಬಂಧಪಟ್ಟವ ಎಲ್ಲಿ ಅವಂಗ ಅಪೇಕ್ಷೆ ಇರ್ತೈತಿ ಆ ದಲಾಲಂತ ಕೊಯ್ಲಿ ಅವನು. ಅದನ್ನ ಬಿಟ್ಟು ಇವರು ತೂಕ ಯಾವಾಗ ಮಾಡ್ತಾರೆ ಅದನ್ನ ಏನಾದರೂ ನೀವು ನೋಡಿದಿರಿ ಸಾಹೇಬ್ರೆ? ತೂಕ ಯಾವಾಗ ಮಾಡ್ತಾರೆ? ಎಲ್ಲೋ ರೂಢಿಯಲ್ಲಿ ಎಲ್ಲ ರೂಢಿ ಇಲ್ಲ, ಇದು ಕಾಯ್ದೆ. ನಾನು ಏನು ಹೇಳುದು ರೂಢಿ ಇದು ಬೇಡ್ರಿ ಸಾಹೇಬ್ರೆ. ನಾನು ಏನ್ರಿ ತಗೊಂಡು ಹೋಗು ಸಾಹೇಬ್ರೆ, ರೂಢಿ ಇಲ್ಲ, ನಿಮ್ಮ ಆ್ಯಕ್ಟ್ ಅಂತ ಹೇಳ್ತೇನೆ ನಾನು. ರೂಢಿಗೇನೆ ಇಲ್ಲಿ ಏನಾಗಿದೆ, ಮೊನೋಫಲಿ ಇದೆ ಸಾಹೇಬ್ರೆ. ನೀವು ಭಾಳ ದಿವಸದಿಂದ ಇರಬೇಕಿಲ್ಲ. ನಾನು ನೋಡ್ತೇನೆ 3-4 ವರ್ಷ ಆಗಿರ್ಬೇಕು ನೀವು ಇಲ್ಲಿದ್ದ ಬಹುತೇಕ. ಇಲ್ಲ, ಮೊದಲು 2 ವರ್ಷ ಇದ್ದೆ. ಅದೇ ಅವಾಗ ಒಮ್ಮೆ ನಡುವೊಮ್ಮೆನೂ ನಾ ಫೋನ್ ಮಾಡಿದ್ದೆ. ಇರಲಿ, ರೂಢಿ ಪ್ರಶ್ನೆ ಇಲ್ಲ. ರೈತರಿಗೆ ಏನು ನುಕ್ಸಾನ್ ಆಗತ್ತೈತೆ ನೋಡೋ ಸಲುವಾಗಿ ಸರ್ಕಾರ ನಿಮ್ಮನ್ನ ಮೇಲೆ ಅಧಿಕಾರಿಗಳು ಅಂತೇಳಿ ಮಾಡೈತೆ. ನಿಮ್ಮ ಡ್ಯೂಟಿ ಅದು. ಯಾರ ಕಂಪ್ಲೇಂಟ್ ಅಂಕೆ ಯಾರೂ ಕೊಡೋದಿಲ್ಲ, ನನಗೆ ಗೊತ್ತೈತ್ರಿ ಅದು. ಆಮೇಲೆ ಈಗ ನೀವು ಇಲ್ಲಿ ಈಗೇನಿದೆ ಮಾರ್ಕೆಟ್ ಬರ್ತಾರಲ್ಲ ಇವರೆಲ್ಲ ರೈತರು ಬರ್ತಾರೆ, ತೂಕ ಮಾಡೋದಿಲ್ಲ. ಆಮೇಲೆ ಅದು ಕಂಪ್ನಿ ರೇಟ್ ಅಂತ ಮಾಡ್ತಾರೆ ಅವರು, ಎಬ್ಬಿಸ್ಕೊಂಡು ಹೋಗ್ತಾರೆ. ಇದು ಪ್ರಾಕ್ಟಿಕಲ್ ಹೇಳತ್ತೇನೆ ನಿಮ್ಗೆ. ಬೇಕಾದ್ರೆ ಮತ್ತೊಂದು ಕೇಳ್ರಿ, ಈ ಕಂಪ್ನಿ ರೇಟ್ ಅನ್ನೋದು ಏನ್ರಿ ನಿಮ್ಮಲ್ಲಿ ಏನ್ರಿ ಪ್ರಯೋಜನ ಐತೆನ? ಮತ್ತು ಅವ್ರ ಮ್ಯಾಗ ಏನ್ರಿ ಆ್ಯಕ್ಷನ್ ತೊಗೊಂಡ್ರಿ ನೀವು ಇನ್ನ ಮಟ್ಟ? ಇಲ್ಲ, ನಾನು ಇನ್ನೊಂದು ಹೇಳ್ತೀನಿ ಸರ್, ಪ್ರಾಕ್ಟಿಕಲ್ ನಿಮ್ಗೆ ಹೇಳ್ಬಿಡ್ಲ ನಾನು. ಒಂದು ಈಗ ಯಾರು ನಿಮ್ಗೆ ಕಂಪ್ಲೇಂಟ್ ಕೊಡೋದಿಲ್ಲ, ನಾನೇ ಇವತ್ತು ಕೊಡ್ತೀನಿ ಸಾಹೇಬ್ರೆ ಒಂದು ರೈಟಿಂಗ್ದಾಗ. ನನ್ನ ಹತ್ರ ನಾನು ರೈತ ಈಗ ಬೆಳೆದಿದ್ದು ನನ್ನ ಕಡೆ ರಸೀಟ್ ಅದಾವ. ಇವ್ರು ಉಚ್ಚಲ್ ಅಂತೇಳಿ ಆಲ್ಮೋಸ್ಟ್ ಆಲ್ ಎಲ್ಲರೂ 8% ಕಮಿಷನ್ ತಗೋತಾರೆ. ಎಷ್ಟು ರೀ? ವಿತ್ ರೆಕಾರ್ಡ್ ಕೊಡ್ತೀನಿ ನಾನು ನಿಮಗೆ. ಅದಕ್ಕೆ ನನಗೊಂದು ಬೇಡ ಇರಲಿ, ನೀವು ಮಾಡತ್ತೀರಿ. ಇಲ್ಲ ನಿಮ್ಗೆ ಕೇಳ್ರಿ ಸಾಹೇಬ್ರೆ. ಇಲ್ಲ, ನಾನು ಕಂಪ್ಲೇಂಟ್ ಕೊಡ್ತೀನಿ ಕೇಳ್ರಿ ಸರ್. ಸರ್ ಹೇಳಿ. ಎಸ್, ನಮ್ಗೆ ಅದೇ ಬೇಕು. ಎಸ್, ಪೆನ್ನು ಪೇಪರ್ ಕೊಟ್ಟು ಕಂಪ್ಲೇಂಟ್ ಬರ್ಕೊಡಿ. ಇಲ್ಲ, ನಾನು ಅದಕ್ಕೆ ಬಂದಿದ್ದೀಗ. ನಾನು ಬಂದಿದ್ದೆ ನಿಮ್ಗೆ ಭೇಟಿ ಆಗೋದಂದ್ರೆ ಏನಂದ್ರೆ ಫೋನ್ನಾಗ ಬೇಡ, ಈಗ ಕೊಡ್ತೀನಿ. ಒಂದು ಪ್ಲೀಸ್ ಒಂದು ಹಳಿ ಕೊಡಿಸ್ರಿ. ಮತ್ತೊಂದು ಸಾಹೇಬ್ರೆ ನಿಮ್ಗೆ ಒಂದು ಹೇಳ್ತೀನಿ. ಹಂಗೆ ಬರಿಬೇಡಿ. ನಿಮ್ದು ಏನು ಇದಾವೆಲ್ಲ ರಿಸೀಟ್ಸ್ ಇದಾವಲ್ಲ. ಇಲ್ಲ, ನಾನು ನಿಮ್ಗೆ ಒಂದು ಏನು ಕೊಡ್ತೀನಿ ಅಂದರೆ ಸಾಹೇಬ್ರೆ, ಆಲ್ಮೋಸ್ಟ್ ಆಲ್ ನನ್ನ ರಸೀಟ್ ನೀವು ವೆರಿಫೈ ಮಾಡಬೇಕಲ್ಲ. ಈಗ ನನ್ನ ರಸೀಟ್ ಮತ್ತೊಂದು ಕೇಳ್ರಿ. ನಾನು ನಿಮ್ಗೆ ರಸೀಟ್ ನೀವು ಎನ್ಕ್ವೈರಿ ಮಾಡಿದ್ಮ್ಯಾಗ ನಾನು ಸಬ್ಮಿಟ್ ಮಾಡ್ತೀನಿ ಅವನ್ನ. ಈಗ ನಾನು ಯಾಕೆ ಕೊಟ್ಟದ್ದು ಕೈ ಕೊಟ್ಟಿಸ್ಕೊಳ್ಳಿ? ಆಲ್ಮೋಸ್ಟ್ ಆಲ್ ಎಲ್ಲ APMC ದಲಾಲ್ ರದ್ನೆ ಮಾಡ್ತಾ ಇದ್ದಾರೆ. ತೂಕ ಮಾಡಂಗಿಲ್ಲ, ಒಟ್ಟಾರೆ 8% ಕಂಪ್ನಿ ರೇಟಾ. ಮುಂದೆ ಅಲ್ಲಿ ನೋಡ್ರಲ್ಲಿ ಅಲ್ಲ ಎತ್ತು ಬೇಕತ್ತು ಕಾಯಿಪಲ್ಲೆ ಬಿದ್ದಿರ್ತೈತಿ. ಏನು ದಾದಿಲ್ಲ ದರ್ಕಾದಿಲ್ಲ. ಅವನು 24 ತಾಸು ನಾವು ದುಡಿದು ನಾವು ಕಾಯಿಪಲ್ಲೆ ಟೊಮೆಟೊ ಕೊಳ್ತದ್ದು ಮತ್ತು ಕ್ಯಾಬೇಜ್ ಹುಳುಕಿದ್ದು ತೊಗೊಂಡು ನಾವು ಇಲ್ಲಿ ತಂದು ಇಟ್ಟಿರ್ತೇವೆ. ಒಂದು ಒಯ್ದು ಕಂಪ್ನಿ ರೇಟ್ ಅನ್ನೋದು ತಮಗೇನು ತಿಳಿದಿದ್ದನ್ನು ಮೊನೋಪಾಲಿ. ಮತ್ತು ಏರಿ ರೇಟ್ ಹೆಚ್ಚಾಗ್ಬಿಡ್ದ ಎಲ್ಲಿಂದ ಡಂಪ್ ಮಾಡಿಸಿ ಬಿಟ್ಬಿಡ್ತಾರೆ ಇಲ್ಲಿ. ಅವನ್ನೆಲ್ಲ ನಾನು ಕೊಡ್ತೀನಿ. ನಾನು ಮೀಡಿಯಾ ಅದೀನಿ, ಅದನ್ನು ಕೊಡ್ತೀನಿ. ನೀವು ಸೂಕ್ತ ಕ್ರಮ ತಗೋರಿ. ಮತ್ತು ನಾನು ಬಂದು ಈಗ ಇನ್ಸ್ಪೆಕ್ಷನ್ ಮಾಡಿಸ್ರಿ. ನೀವು ನಿಮ್ಗೆ ತ್ರಾಸ ಆಗೋದು ಸಾಹೇಬ್ರೆ. ನೀವು ಆರ್ಮಿಯನ್ನು ಮಾಡಿದಿರಿ, ಪೊಲೀಸರು ಮಾಡಿದಿರಿ, ಎಲ್ಲ ಗೊತ್ತೈತಿ ನಿಮ್ಗೆ. ಈಗ ನಾನೊಂದು ನಿಮ್ಗೊಂದು ನಾನು ಒಂದು ಅಂದರೆ ನಿಮ್ಗೆ ಒಂದು ಸ್ಪಷ್ಟವಾದ ಒಂದು ಕಂಪ್ಲೇಂಟ್ ಇತ್ತಂದ್ರೆ ಅದ್ರ ಮ್ಯಾಗ ಇನ್ಸ್ಪೆಕ್ಷನ್ ಮಾಡಕ್ಕೆ ಕೊಡೋದು ತಪ್ಪೇನಿಲ್ಲ. ಇದೇ ರೀತಿ ಎಲ್ಲ ಏನು ಕಂಪ್ಲೇಂಟ್ ತಗೊಂಡು ವಾಲಂಟರಿಲಿ ತಗೊಂಡು ಸ್ಥಳೀಯವಾಗಿ ಮಾಡಿದರೆ ಅದು ಬಯಾಸ್ಡ್ ಆಗುತ್ತೆ ಅಂತ ಗದ್ದಲ ಮಾಡ್ತಾರೆ ಅಂತ ಬೆಂಗಳೂರಿಂದ ಒಂದು ಮಾಡಿ ನಿಮ್ಗೆ ಏನು ಮಾಡ್ತೀರಿ ಮಾಡಿ ಸಾಹೇಬ್ರೆ. ನಿಮಗೆ ಮತ್ತೊಂದು ಕೇಳಿ. ಓಕೆ ಬೆಂಗಳೂರಿಂದ ಟೀಮ್ ಮಾಡಿಸಿ ಇನ್ಸ್ಪೆಕ್ಷನ್ ಮಾಡಿಸಿ ಆ ನಂತರದಲ್ಲೇ ಅವ್ರದ್ದು ಲೈಸೆನ್ಸ್ ಹೋಗುತ್ತೆ. ಓಕೆ. ಸೊ ಈಗ ನೀವು ಇದು ಕೊಡ್ತು ಅಂತಂದ್ರೆ ಇಲ್ಲಿ ಏನೋ ನಮ್ಮಲ್ಲಿ ಇರೋ ಮಾರ್ಕೆಟ್ ಅಂತೂ ಏನು ಹೋಗೋದಿಲ್ಲ. ಮಾರ್ಕೆಟ್ ಇರ್ತದೆ, ಅಲ್ಲಿ ಏನು ನ್ಯೂನತೆಯನ್ನು ನೀವು ಹೇಳ್ತಾ ಇದ್ದೀರಿ ಸರಿಪಡಿಸುತ್ತೆ. ಎಸ್, ಥ್ಯಾಂಕ್ ಯು. ಈಗ ಇನ್ನೊಂದು ಏನಾಗ್ತದೆ, ಈಗ ರೈತ ಹೋರಾಟಗಾರರು ನನ್ನ ಕೂಡ ಸಂಪರ್ಕದಾಗ ಇದ್ದಾರೆ. ಅಲ್ಲಿ ಬಂದು ದುಮ್ಡಿ ಮಾಡಿಸಿ ನಿಮ್ಮ ಇಂಥ ಒಂದು ಸಿಬ್ಬಂದಿ ಕೊರತೆಯಿಂದ ಹಿಂಗೆಲ್ಲ ಆಗತ್ತಲ್ಲ, ನಿಮ್ಗೊಂದು ಈಗೊಂದು ಪತ್ರ ಇದ್ದು ಸಾಕೀಗ ಕಂಪ್ಲೇಂಟ್ ಆಗೈತಪ್ಪ, ನಾವು ನೌಕರಿ ಹೋಗುತ್ತೈತಿ, ಹಿಂಗೆ ಕಂಪ್ಲೇಂಟ್ ಆಗೈತೆ. ಈಗ ನೀವು ಹಂಗೆ ಹೇಳ್ರಿ, ಯಾರು ರೈತರು ಕೊಡುದಿಲ್ಲ, ಅದು ಗೊತ್ತೈತೆ ನನಗೆ. ಕೋಆಪರೇಷನ್ ಇಲ್ಲ ಸಾಹೇಬ್ರೆ, ಕೋಆಪರೇಷನ್. ಯಾಕಂದ್ರೆ ನನ್ನ ಹೊಲದಾಗಿನ ಕಾಯಿಪಲ್ಲೆ ಈಗ ಬರತೈತ್ರಿ 8%. 6 ರೂಪಾಯಿ ಹಮಾಲಿ ತಗೋತಾರೆ ಸಾಹೇಬ್ರೆ. ಇಲ್ಲೇ ಇಡೋದು ಹಿಂಗ 6 ರೂಪಾಯಿ ಹಮಾಲಿ ತಗೋಬೇಕಂತ ಎಲ್ಲೈತಿ. ಹಮಾಲಿ ಬಿಡಿ, ಇನ್ನು 10 ವರ್ಷ ಆಗಲಿ ನಿಮಗೆ ಈ ಹಮಾಲಿ ಸಂಬಂಧನೇ ಅಂದ್ರೆ ಹಮಾಲಿ ಒಂದು ಏನ್ ಕಿರುಕುಳ ಐತೆ ಇದರಿಂದಾಗೇನೆ ಎಲ್ಲವೂ ಹಾಳಾಗ್ತವೆ. ವಾಷಿ ಮಾರ್ಕೆಟ್ ಬಂದಾಗೈತಿ ಸರ್. ಇರ್ಲಿ, ಅವ್ರು ಒಂದಿರ್ಲಿ, ಆದ್ರೆ ರೈತರು ಹಾಳಾಗತ್ತಲ್ಲ ನಾವು. ಸರ್, ನಾನು ಇವರಿಗೆ ನನ್ನ ಪ್ರಾಕ್ಟಿಕಲ್ ಅನುಭವ ಹೇಳ್ತೀನಿ ಸರ್. ಓಕೆ. ಏನಾಗಿದೆ ನಿಮ್ಗೆ ಹೇಳ್ಬಿಡ್ತೀನಿ ಸರ್.
ನೀವು ಹೇಳೋದು ತಪ್ಪಲ್ಲ. ನೀವು ಸೇರ್ಕೊಂಡು ಒಂದು ಹಂತಕ್ಕೆ ಹೋರಾಟ ತಂದ್ರೆ ಸರಿ ಆಗುತ್ತೆ. ಮೇನ್ ಇರೋದು ಏನಂತಂದ್ರೆ ಅವ್ನ ಡ್ರೈವರ್ಗೆ ಏನ್ ಮಾಡ್ತಾನೆ, ಇಲ್ಲಿರೋರು ದಲ್ಲಾಳ್ರು ಏನ್ ಮಾಡ್ತಾರೆ, ಅವ್ನಿಗೆ ಅಂದ 500 ರೂಪಾಯಿ ಆಸೆ ಇಟ್ಟಿರ್ತಾರೆ. ಓಕೆ, ಅವ್ನು ಅಲ್ಲೇ ಸುತ್ತ ಬಿಡ್ಸ್, ನಾನು ಎಷ್ಟು ಕಂಟ್ರೋಲ್ ಮಾಡಿದ್ನ ಸರ್, ನಾನು ಲೈನ್ ನೋಡ್ತಾ ಇದ್ದೆ, ನೀವು ಹೇಳೋದ್ ಮ್ಯಾಗ ಏನು ಸುಳ್ಳಿಲ್ಲ, ಕರೆ ಐತಿ. ಅಲ್ಲೇ ಇಳಿಸ್ತಾನೆ ಸರ್. ನಿಮ್ಗೆ ನಾವು ಇಲ್ಲಿ ಕೇಳ್ರಿ, ಇದೆಲ್ಲ ಕರೆನೇ ಐತಿ. ನಾವೇನು ಈ ಸಿಸ್ಟಮ್ ಬದಲ್ ಮಾಡಕ್ ನಿಮ್ಮಂತ ಅಧಿಕಾರಿಗಳು ಬೇಕು. ನಾನು ಈಗ ಕೊಡ್ತೀನಿ. ಎಸ್, ನನಗೊಂದು ಬಿಳಿ ಹಳಿ ಕೊಟ್ಬಿಡ್ರಿ, ಅಲ್ಲಿ ಕುಂತು ಬರಿತೀನಿ, ಒಂದು 5 ಮಿನಿಟ್ನಾಗ ಬರ್ದು ಕೊಡ್ತೀನಿ ನಿಮ್ಗೇನು.